ಚಿಂತಾಮಣಿ ತಾಲೂಕಿನ ಬಟ್ಲಹಳ್ಳಿ ಪೊಲೀಸ್ ಠಾಣೆ ವ್ಯಾಪ್ತಿಯ ಯಗವಕೋಟೆ ಗ್ರಾಮದ ಸರ್ಕಾರಿ ನಲಿಕಲಿ ಶಾಲೆಯಲ್ಲಿ 2ನೇ ತರಗತಿ ವ್ಯಾಸಂಗ ಮಾಡುತ್ತಿದ್ದ ಬಾಲಕನನ್ನು ಶಿಕ್ಷಕಿ ಸರಸ್ವತಮ್ಮ ಎಂಬುವವರು ಕೋಲಿನಿಂದ ಹೊಡೆದ ಕಾರಣಕ್ಕೆ ಕಣ್ಣಿಗೆ ಗಾಯವಾಗಿ ಅಪಾಯದ ಮಟ್ಟ ತಲುಪಿತು. ಇದರಿಂದ ಬಾಲಕನ ಪೋಷಕರು ಕೂಡಲೇ ಆಸ್ಪತ್ರೆಗಳಿಗೆ ತಿರುಗಾಡಿ ಚಿಕಿತ್ಸೆ ಕೊಡಿಸಿದ್ದರಾದರೂ ಕಣ್ಣಿಗೆ ಗಾಯವಾದ ಕಾರಣ ದೃಷ್ಟಿ ಮರಳಿ ಬಂದಿರಲಿಲ್ಲ ಎಂದು ಪೋಷಕರು ಅಳವತ್ತುಕೊಂಡಿದ್ದರು. ಈ ಕುರಿತು ಸಿಟಿವಿ ನ್ಯೂಸ್ನಲ್ಲಿಯೂ ವರದಿ ಪ್ರಸಾರವಾಗಿತ್ತು. ಬಾಲಕನ ದೃಷ್ಟಿ ಕಳೆದುಕೊಳ್ಳಲು ಕಾರಣವಾದ ಶಿಕ್ಷಕಿ ವಿರುದ್ಧ ನೊಂದ ಬಾಲಕನ ಪೋಷಕರು ಪೊಲೀಸರಿಗೆ ದೂರು ನೀಡಿದ್ದರು. ಆದರೆ ಪ್ರಕರಣ ದಾಖಲಿಸದೆ ಪೊಲೀಸರು ನಿರ್ಲಕ್ಷ್ಯ ಮಾಡಿದ್ದರು. ಈ ವಿಚಾರ ತಿಳಿದ ಚಿಂತಾಮಣಿ ಮಾಜಿ ಶಾಸಕ ಜೆಕೆ ಕೃಷ್ಣಾರೆಡ್ಡಿ ತಡರಾತ್ರಿ ಬಟ್ಲಹಳ್ಳಿ ಪೊಲೀಸ್ ಠಾಣೆಗೆ ಭೇಟಿ ನೀಡಿ ಅಹೋರಾತ್ರಿ ಧರಣಿ ನಡೆಸುವುದಾಗಿ ಎಚ್ಚರಿಕೆ ನೀಡಿದ್ದರು. ಇದರಿಂದಾಗಿ ಬಟ್ಲಹಳ್ಳಿ ಪೊಲೀಸರು ಶಿಕ್ಷಕಿ ವಿರುದ್ಧ ಪ್ರಕರಣ ದಾಖಲಿಸಿದ್ದಾರೆ. ಚಿಂತಾಮಣಿ ತಾಲೂಕಿನ ಯಗವಕೋಟೆ ಗ್ರಾಮದ ನಲಿಕಲಿ ಸರ್ಕಾರಿ ಶಾಲೆಯಲ್ಲಿ ಕಳೆದ 4 ದಿನಗಳ ಹಿಂದೆ ಸರಸ್ವತಮ್ಮ ಎಂಬ ಶಿಕ್ಷಕಿ 2ನೇ ತರಗತಿ ಬಾಲಕನಿಗೆ ಹೊಡೆದು ಕಣ್ಣು ಕಳೆದುಕೊಂಡಿದ್ದಾನೆ. ಶಿಕ್ಷಕಿ ವಿರುದ್ಧ ಕ್ರಮ ಜರುಗಿಸುವಂತೆ ಪೋಷಕರು ದೂರು ನೀಡಿದ್ದರು. ಪೊಲೀಸರು ನಿರ್ಲಕ್ಷಿಸಿದ ಕಾರಣ ಮಾಜಿ ಶಾಸಕ ಜೆಕೆ ಕೃಷ್ಣಾರೆಡ್ಡಿ ಭಾನುವಾರ ತಡರಾತ್ರಿ ಬಟ್ಲಹಳ್ಳಿ ಪೊಲೀಸ್ ಠಾಣೆ ಮುಂಭಾಗಕ್ಕೆ ಆಗಮಿಸಿ ಚಿಕ್ಕ ಬಾಲಕನ ಕಣ್ಣು ಕಳೆದಿರುವ ಶಿಕ್ಷಕಿ ವಿರುದ್ಧ ಕ್ರಮ ಜರುಗಿಸಬೇಕು, ಪೋಷಕರು ದೂರು ನೀಡಿದರೂ ಯಾಕೆ ನಿರ್ಲಕ್ಷ್ಯ ಮಾಡಿದ್ದೀರಾ, ಪ್ರತಿಯೊಂದಕ್ಕೂ ಎಸ್ಪಿಗೆ ಕರೆ ಮಾಡಬೇಕಾ ಎಂದು ಪ್ರಶ್ನಿಸಿ ಡಿವೈಎಸ್ಪಿ, ಸರ್ಕಲ್ ಇನ್ಸ್ಪೆಕ್ಟರ್, ಸಬ್ ಇನ್ಸ್ಪೆಕ್ಟರ್ ಚಿಂತಾಮಣಿ ಕ್ಷೇತ್ರವನ್ನು ನಾಶ ಮಾಡಲು ಬಂದಿದ್ದಾರಾ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಅದರಿಂದಲೇ ನಮಗೆ ಏನ್ ಪ್ರಾಬ್ಲಮ್ ಇದೆ ನಮ್ಗೆ ಗೊತ್ತಿಲ್ಲ. 1 ವರ್ಷದಿಂದ 3ನೇ ಸಾರಿ ಹೊಡೆದಿರೋದು. ಯಾಕೆ ಕ್ರಮ ತಗೊಂಡಿಲ್ಲ ನೀವು? ಅಲ್ಲಲ್ಲ, ನೀವು ಕಂಪ್ಲೇಂಟ್ ಕೊಟ್ಟಾಗ ನೀವು ಕ್ರಮ ತಗೊಳ್ಳಿಲ್ಲ ಅಂದ್ರೆ ಹಾಕ್ರಿ ಬಾಕ್ಲು, ಇಲ್ಲ ಎಸ್ಪಿ ತಗೊಂಡ್ ಬಂದು ಕೂರ್ಸ್ರಿ. ಇಲ್ಲಿ ಎಸ್ಪಿ ಕುಂತ್ಕೊಂಡ್ಲಿ, ಪ್ರತಿಯೊಂದಕ್ಕೂ ನಾವು ಎಸ್ಪಿ ಫೋನ್ ಮಾಡ್ಬೇಕಾ, ಐಜಿ ಅವ್ರಿಗೆ ಫೋನ್ ಮಾಡ್ಬೇಕಾ? ಮಗುಗೆ ಅನ್ಯಾಯ ಆಗಿದೆ, ಅವ್ರಿಗೆ ಡಾಕ್ಟರ್ ಆಗೋದಿಲ್ಲ ಅಂತ ಹೇಳ್ತಾ ಇದಾರೆ. ನಿಮ್ಗೆ ಕರುಣೆ ಇಲ್ವಾ? ಸ್ವಲ್ಪನೂ ದಯ ಇಲ್ವಾ ನಿಮ್ಗೆ? ಪ್ರತಿಯೊಂದಕ್ಕೂ ಎಸ್ಪಿ ಫೋನ್ ಮಾಡ್ಬೇಕು, ಎಸ್ಪಿ ನಿಮ್ಗೆ ಫೋನ್ ಮಾಡ್ಬೇಕಾ, ಐಜಿ ಅವ್ರಿಗೆ ಫೋನ್ ಮಾಡ್ಬೇಕಾ? ಕನಿಷ್ಠ ಅವ್ರಿಗೆ ಐಜಿ ಅವ್ರು ಹೇಳ್ತಾರೆ ನಥಿಂಗ್ ಡೂಯಿಂಗ್, ಇವಾಗ ಆಗ್ಲೇಬೇಕು FIR ಅಂತ ಹೇಳ್ತಾರೆ. ನಿಮ್ಗೇನಾಗಿದೆ ರೋಗ? ಸರ್ ನಮ್ಗೆ ಸಂಜೆ ಮಾತ್ರ ಮಾತಾಡಿದೀವಿ ಸರ್. ಅಲ್ಲ ಮಾಡೋದಲ್ಲ ರೀ, ಮಾಡೋದಲ್ಲ. ಇಲ್ಲಿ ನಟರಾಜ್ ಅವರೇ ಬನ್ನಿ ಸರ್. ನಾನು ಸಂಜೆ ನಾನೇನ್ ಹೇಳಿದ್ದೀನಿ, ನೀವು ಮಗುಗೆ ನೀವು ಟ್ರೀಟ್ಮೆಂಟ್ ಕೊಡ್ಸಿದ್ದೀರಾ, ಐ ಹಾಸ್ಪಿಟಲ್ ಕಳಿಸಿದ್ದೀರಾ. ನೀವು ಏನೇ ಟ್ರೀಟ್ಮೆಂಟ್ ಮಾಡಿದ್ರು ಕೂಡ ನಿಮಗ್ ಧನ್ಯವಾದಗಳು. ನಾನು ಹೇಳಿದ್ದೀನಿ, ಫೋನಲ್ಲೂ ಹೇಳಿದ್ದೀನಿ. ಮತ್ ನೀವು FIR ಮಾಡೋದಕ್ಕೇನೋ, ನೀವು FIR ಮಾಡೋಕ್ಕೇನೋ? ಅಲ್ಲ ನಾನು ಒಳಗ್ ಬರೋದಿಲ್ಲ, ಕನಿಷ್ಠ ನಿಮ್ಗೆ ನೀವೇನು ಹಾಳು ಮಾಡಬೇಕು ಅಂತ ಬಂದಿದ್ದೀರಾ ಡಿವೈಎಸ್ಪಿ ಅವರು? ಕಾಂಗ್ರೆಸ್ ಏಜೆಂಟರನ್ನು ಪೊಲೀಸ್ ಠಾಣೆಯಲ್ಲಿ ಕೂರಿಸಿಕೊಂಡು ವಸೂಲಿ ಮಾಡುತ್ತಿದ್ದೀರಿ ಎಂದು ಆರೋಪಿಸಿ ಬಟ್ಲಹಳ್ಳಿ ಪೊಲೀಸ್ ಠಾಣೆ ಮುಂಭಾಗದಲ್ಲಿ ಮಾಜಿ ಶಾಸಕರು ಆಕ್ರೋಶ ವ್ಯಕ್ತಪಡಿಸಿದರು. ಇನ್ನು ಶಿಕ್ಷಕಿ ಸರಸ್ವತಮ್ಮ ವಿರುದ್ಧ ಬಟ್ಲಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿಕೊಂಡಿರುವುದಾಗಿ ಪೊಲೀಸರು ತಿಳಿಸಿದ ನಂತರ ಮಾಜಿ ಶಾಸಕರು ಶಾಂತರಾಗಿದ್ದಾರೆ. GL ಶಂಕರ್, ಸಿಟಿವಿ ನ್ಯೂಸ್, ಚಿಂತಾಮಣಿ.